ಲೋಕಸಭೆ ಎಲೆಕ್ಷನ್ ಬಳಿಕ ವಿಧಾನ ಪರಿಷತ್ನಲ್ಲೂ ಕೂಡ ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿ ಮುಂದುವರಿತಾ ಇದೆ. ಲೋಕಸಮರದ ಬಳಿಕ ಬಿಜೆಪಿ ಜೆಡಿಎಸ್ ನಾಯಕರ ಮೊದಲ ಸಮನ್ವಯ ಸಭೆ. ಒಂದು ರೀತಿ ಎಲ್ಲರೂ ಅಂದ್ಕೊಳ್ತಿದ್ರು ಹಾಸನದ ಪ್ರಕರಣದ ನಂತರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಒಗ್ಗಟ್ಟಾಗಿ ಮುಂದುವರಿಯೋದಿಲ್ಲ, ಮೈತ್ರಿ ಮುರಿದು ಬೀಳುತ್ತೆ ಅಂತ ಅಂದ್ಕೊಂಡಿದ್ರು. ಇಲ್ಲ, ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿ ಮುಂದುವರಿತಾ ಇದೆ. ಇವತ್ತು ಜೆಪಿ ಭವನದಲ್ಲಿ ಸಭೆ ಆರಂಭ ಆಗಿದೆ. ಸಭೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಭಾಗವಹಿಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಒಂದು ತಂತ್ರಗಾರಿಕೆಯ ಭಾಗವಾಗಿ ಈ ಸಭೆ ನಡೀತಾ ಇದೆ. ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸೋದೇ ಈ ಸಭೆಯ ಮುಖ್ಯ ಉದ್ದೇಶ. ಸಭೆಯಲ್ಲಿ ಎರಡು ಪಕ್ಷದ ಮಾಜಿ ಸಚಿವರುಗಳು, ಶಾಸಕರುಗಳು, ವಿಧಾನ ಪರಿಷತ್ತಿನ ಸದಸ್ಯರು, ವಿಧಾನ ಪರಿಷತ್ತಿನ ಅಭ್ಯರ್ಥಿಗಳು, ಈ ಬಾರಿ ಸ್ಪರ್ಧೆ ಮಾಡ್ತಿರುವಂಥವರು ಕೂಡ ಭಾಗವಹಿಸಿದ್ದಾರೆ. ಹೀಗಾಗಿ ವಿಧಾನ ಪರಿಷತ್ತಿನ ಚುನಾವಣೆ ಗೆಲ್ಲೋದು ಬಹಳ ದೊಡ್ಡ ಅಸ್ತ್ರ, ಒಂದು ರೀತಿ ಅಜೆಂಡಾ. ಆ ಕಾರಣಕ್ಕಾಗಿಯೇ ಜೆಪಿ ಭವನದ ಮುಂಭಾಗದಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಯಲ್ಲಿ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಮಾಜಿ ಡಿ.ಸಿ.ಎಂ ಅಶ್ವಥ್ ನಾರಾಯಣ್ ಇದ್ದಾರೆ, ಶಾಸಕ ಮುನಿರತ್ನ ಇದ್ದಾರೆ, ಮಾಜಿ ಸಚಿವ ಯೋಗೇಶ್ವರ್ ಇದ್ದಾರೆ. ಪಕ್ಕದಲ್ಲಿ ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಸಿಗ್ತಾ ಇದ್ದಾರೆ. ಅದರ ಮೂಲಕ ಮುಂಬರುವ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದ ಗೆಲುವನ್ನು ದಾಖಲಿಸಬೇಕು ಅನ್ನೋದು ಈ ಸಭೆಯ ಪ್ರಮುಖ ಉದ್ದೇಶ. ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ, ಆರ್ ಅಶೋಕ್ ಇದ್ದಾರೆ. ಹೀಗಾಗಿ ಅಲ್ಲಿ ಅನೇಕ ಮುಖಂಡರುಗಳು, ಜೆಡಿಎಸ್ ಹಾಗೂ ಬಿಜೆಪಿಯ ನಾಯಕರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಭೆಯಲ್ಲಿ ಗೆಲುವಿನ ತಂತ್ರಗಾರಿಕೆಯನ್ನು ಎಣೆಯಲಾಗ್ತಾ ಇದೆ. ಜೊತೆಗೆ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದಲ್ಲೂ ಕೂಡ ಒಂದು ಸಂದೇಶವನ್ನು ಸಾರುವ ದೃಷ್ಟಿಯಿಂದ ಈ ಸಭೆ ಆಯೋಜನೆ ಮಾಡಲಾಗಿದೆ. ಈಗಾಗಲೇ ತಮಗೆ ಕಳೆದ ಚುನಾವಣೆಯಲ್ಲಿ ನೋಡಿದ್ದೀರಿ, ಶಿಕ್ಷಕರ ಕ್ಷೇತ್ರದಲ್ಲಿ ನಾವು ಮೈತ್ರಿ ಅಭ್ಯರ್ಥಿ ಸೋಲಕ್ಕೆ ಕಾರಣ ಏನು ಅನ್ನೋದು ತಮ್ಗೆ ಅರ್ಥ ಆಗಿದೆ. ಇದು ನನ್ನ ಮರ್ಯಾದೆ ಪ್ರಶ್ನೆ ಏನಲ್ಲ, ನಾನು ಗೆಲ್ತಲೇ ಇದ್ರು ಏನೋ ಅಂತ ಸಾಧನೆ ಏನಲ್ಲ. ಸನ್ಮಾನ್ಯ ಶ್ರೀ ನಮ್ಮ ಪ್ರಧಾನಿಗಳಾದಂಥ ಮೋದಿ ಅವರಿಗೆ ಕೈಬಲ್ಪಡಿಸುವಂಥದ್ದು, ನಮ್ಮ ಮಾಜಿ ಪ್ರಧಾನಿಗಳಾದಂಥ ಪೂಜ್ಯರಾದಂಥ ದೇವೇಗೌಡರ ಒಂದು ಪ್ರತಿಷ್ಠೆಯ ಪ್ರಶ್ನೆ. ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ ಇದು ಜೆಡಿಎಸ್ ಮತ್ತು ಬಿಜೆಪಿಯ ಭದ್ರಕೋಟೆ. ಎಲ್ಲ ಕಡೆ ಮೈಸೂರು ಇರ್ಬೋದು, ಮಂಡ್ಯ, ತುಮಕೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಇದು ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ನ ಭದ್ರಕೋಟೆ ಇರುವಂಥ ಪಕ್ಷ. ಯಾವಾಗಲೂ ಸೋತೇ ಇಲ್ಲ. ಗುಂಡಪ್ಪ ಶೆಟ್ಟಿ ಜೈಲಲ್ಲಿದ್ರು ಹೋಗಿ ಜೈಲಿಂದ ಬಂದು ನಾಮಿನೇಷನ್ ಫೈಲ್ ಮಾಡಿ ಒಳಗಡೆ ಹೋದ್ರು ಗೆದ್ದಿರೋದೇ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ. ಮೈಸೂರು ಇರ್ಬೋದು, ತುಮಕೂರು ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿರ್ಬೋದು, ಇದು ಬುದ್ಧಿಜೀವಿಗಳು, ಪದವೀಧರರೆಲ್ಲ ನಮ್ಮ ಪಕ್ಷದ ಬೆಂಬಲಕ್ಕಾಗಿ ನಿಂತಿರುವಂಥ ಪಕ್ಷ. ದಯಮಾಡಿ ತಾವು ಉದಾಸೀನ ಮಾಡಬಾರ್ದು. ನಾನು 2 ಚುನಾವಣೆಯಲ್ಲಿ ಕುಲಗಟ್ಟ ಇನ್ವ್ಯಾಲಿಡ್ ಮಟ್ಟದಲ್ಲಿ ಸೋತಿದ್ದೆ. ಆ ದೇವೇಗೌಡ ನಂಬರ್ 1, ಸೀರಿಯಲ್ ನಂಬರ್ 1. ನಾನು ಮುಂದೆ 1 ಅಂತ ಬರಿಬೇಕು, ಅವ್ರು ಕೊಟ್ಟಿರೋ ಪೆನ್ನಲ್ಲೇ ಬರಿಬೇಕು. ಒಂದು ಗೆರೆ ಹಿಂಗೆ ಎಳಿಬೇಕು, ಅವ್ರು ಕೊಟ್ಟಿರೋ ಪೆನ್ನಲ್ಲೇ ಎಳಿಬೋದು. ಈ ಸಾರಿ ನನ್ನ ಅದೃಷ್ಟ, ಕೆಲವು ಕಳೆದ ಚುನಾವಣೆಗಳೆಲ್ಲ ದೇವೇಗೌಡ ಅಂತ 5 ಜನ ನಾಮಿನೇಷನ್ ಮಾಡಿಬಿಡೋರು. ಈ ಸಾರಿ ಯಾರೂ ನಾಮಿನೇಷನ್ ಮಾಡಿಲ್ಲ. ನಂಬರ್ 1 ನಾನೇ ದೇವೇಗೌಡ ಅಂತ ಇರೋದು. ಆ ದೇವೇಗೌಡ ಅಂತ, ಇಂಗ್ಲೀಷಲ್ಲಿ ಎ ದೇವೇಗೌಡ ಅಂತ ಎರಡೂ ಇರ್ತದೆ, ಚಿಹ್ನೆ ಇರೋದಿಲ್ಲ. ಇದು ಬೆಂಬಲ ಕೊಡುವಂಥದ್ದು. ಅದರಿಂದ ದಯಮಾಡಿ ತಾವೆಲ್ಲ ಪ್ರತಿಷ್ಠೆಯನ್ನು ತೆಗೆದುಕೊಂಡು ಮನೆ ಮನೆಗೆ ಹೋಗಿ ಅವ್ರನ್ನ ಬಂದು ಓಟ್ ಹಾಕೋ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ಕಳಕಳಿಯ ಪ್ರಾರ್ಥನೆ. ನಮ್ಮ ಯಡಿಯೂರಪ್ಪನವ್ರ ಕಾಲದಲ್ಲಿರ್ಬೋದು, ಪೂಜ್ಯ ದೇವೇಗೌಡರ ಕಾಲದಲ್ಲಿರ್ಬೋದು, ಕುಮಾರಣ್ಣವ್ರ ಕಾಲದಲ್ಲಿರ್ಬೋದು, ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಹೈಯರ್ ಎಜುಕೇಷನ್ ಮಂತ್ರಿ ಆಗಿದ್ದಾಗ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ. ತಮಗೆ ಗೊತ್ತಿರುವಂಥ ವಿಚಾರ. ಹೊಸ ವಿಶ್ವವಿದ್ಯಾಲಯಗಳಿರ್ಬೋದು, ನ್ಯೂ ಎಜುಕೇಷನ್ ಪಾಲಿಸಿನ ಬಡವರ ಮಕ್ಕಳು, ನಮ್ಮ ರೈತರ ಮಕ್ಕಳೆಲ್ಲ ಕಾಂಪಿಟಿಷನ್ ಆಗಲಿ ಅಂತ ಹೇಳಿ ಇಂಟ್ರೊಡ್ಯೂಸ್ ಮೊದಲೇ ರಾಜ್ಯ ನಮ್ಮದು ಮಾಡಿದ್ದು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರದ್ದುಪಡಿಸಿದ್ದಾರೆ. ಅವ್ರ ಮಕ್ಕಳು CBSE ಅಲ್ಲಿ ಇಲ್ಲೆಲ್ಲ ಓದ್ಬೋದು, ನಮ್ಮ ಮಕ್ಕಳೆಲ್ಲ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದಲಿ ಅಂತ. ದಯಮಾಡಿ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕೆ ಪದವೀಧರರು ಯೋಚನೆ ಮಾಡ್ತಾ ಇಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಪದವೀಧರರು ಪ್ರತಿಯೊಬ್ಬರು ನಮ್ಮ ಪಕ್ಷದ ಸಾಧನೆ ಮಾಡಿರುವಂಥ ಸಾಧನೆ ಮತ್ತು ಸುಧಾರಣೆ
ಕುಮಾರಣ್ಣವ್ರ ಕಾಲದಲ್ಲಿ ನಾನು ಅಲ್ಲೇ ಇದ್ದೆ, ಇದನ್ನು ಬರೆದು ಓದಿ ತಮ್ಮ ಅಪೀಲನ್ನು ಕೊಟ್ಟಿದ್ದೀನಿ. ಶಿಕ್ಷಣದ ಕ್ರಾಂತಿನೇ ಆಗೋಯ್ತು. ಡಿಗ್ರಿ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು, ಎಲ್ಲ ಹಳ್ಳಿಗಳ ಮಹಿಳಾ ಕಾಲೇಜು, ಮೆಡಿಕಲ್